ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. 20 ನವೆಂಬರ್ 2025 ದಿನದ ದಿನ ಭವಿಷ್ಯವನ್ನ ನೋಡೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಮನಸ್ಸು ಯಾವ್ದಾದ್ರು ಹೊಸ ಕೆಲಸಗಳನ್ನ ಮಾಡೋಣ ಅಂತ ಆಸೆ ಪಡ್ತಾ ಇರುತ್ತೆ. ಕೆರಿಯರ್ ನಲ್ಲಿ ನೀವು ಅಂದ್ಕೊಂಡಂತಹ ಸ್ಟೆಪ್ಸ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮನೆಯಲ್ಲಿ ಕೂಡ ಒಂದು ಶುಭ ಸುದ್ದಿ, ಉತ್ತಮವಾದಂತಹ ಸುದ್ದಿಯ ಮಾತುಕತೆಗಳು ನಡೆಯುತ್ತೆ. ಹಣಕಾಸು ಕೂಡ ಬ್ಯಾಲೆನ್ಸ್ ಆಗಿರುವಂತಹ ದಿನ. ಹೆಲ್ತ್ ಕೂಡ ಫ್ರೆಶ್ನೆಸ್ ಇರುತ್ತೆ. ಯಾವುದೇ ತೊಂದರೆಗಳಿಲ್ಲದೆ ನಿಮ್ಮ ದಿನವನ್ನ ಕಳೆಯೋದಕ್ಕೆ ನಿಮ್ಮ ಆರೋಗ್ಯ ಸಪೋರ್ಟಿವ್ ಆಗಿರುವಂತಹ ದಿನ. ಸ್ವಲ್ಪ ದಿನದ ಕೊನೆಯಲ್ಲಿ ತಲೆನೋವು ನಿಮ್ಗೆ ಕಾಡಬಹುದು ಅಂತ. ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಪ್ರಾಕ್ಟಿಕಲ್ ಥಿಂಕಿಂಗ್ ಇರೋದೇ ಇಲ್ಲ. ಇಂಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ವರ್ಕ್ ಪ್ಲೇಸ್ ನಲ್ಲಿ ನಿಮ್ಗೆ ತೊಂದರೆಗಳನ್ನ ಮಾಡ್ಕೊಳ್ಳೋದು ಅಥವಾ ಯಾವುದೇ ರೀತಿಯ ಪಾಸಿಟಿವ್ ಆದ ಥಿಂಕಿಂಗ್ ಇಲ್ಲದೆ ಇರಬಹುದು. ಮನಿ ವಿಚಾರದಲ್ಲಿ ಕೂಡ ಒಂದು ಒಳ್ಳೆಯ ಡಿಸಿಷನ್ ತಗೊಳಕ್ಕೆ ಇವತ್ತು ನಿಮ್ಗೆ ಕಷ್ಟ ಆಗಬಹುದು. ಸ್ವಲ್ಪ ಫ್ಯಾಮಿಲಿ ಬಾಂಡಿಂಗ್ ಮಾತ್ರ ನಿಮ್ಗೆ ಈ ಸಮಯದಲ್ಲಿ ಸಪೋರ್ಟಿವ್ ಆಗಿರುತ್ತೆ. ಮತ್ತೆ ಹೆಲ್ತ್ ಕೂಡ ನಿಮ್ಗೆ ನೀವು ಮಾಡುವಂತಹ ಕೆಲಸಗಳಿಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ಸ್ವಲ್ಪ ಇವತ್ತಿನ ದಿನ ಕಷ್ಟಕರವಾಗಿರೋದ್ರಿಂದ ಸ್ವಲ್ಪ ಯೋಚಿಸಿ ಡಿಸಿಷನ್ಸ್ ನ ತಗೊಳ್ಬೇಕಾಗತ್ತೆ. ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ಒಂದು ಮಾತಾಡೋ ಶೈಲಿ ಏನಿದೆ, ಈ ಶೈಲಿ ನಿಮಗೆ ಹೊಸ ಹೊಸ ಅವಕಾಶಗಳನ್ನ ತಂದುಕೊಡುತ್ತೆ. ಹೊಸ ದಾರಿಯನ್ನ ತೋರಿಸೋದಕ್ಕೆ ಅವಕಾಶ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಟಡೀಸ್ ನಲ್ಲಿ ಗ್ರೋತ್ ಆಗೋದಕ್ಕೆ ಅವಕಾಶ ಇರುತ್ತೆ. ಫೈನಾನ್ಷಿಯಲ್ ಕ್ಲಾರಿಟಿ ಇರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಹೆಲ್ತ್ ನಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಮಿಥುನ ರಾಶಿಯವರಿಗೆ ದಿನವನ್ನ ಕಳೆಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಎಮೋಷನಲ್ ಕ್ಲಾರಿಟಿ ಇರುವಂತಹ ದಿನ. ನೀವು ಯಾರನ್ನ ಇಷ್ಟಪಡ್ಬೇಕು, ಯಾರ ಜೊತೆ ಕನೆಕ್ಟ್ ಆಗ್ಬೇಕು, ಈ ತರದ ಡಿಸಿಷನ್ಸ್ ಏನಾದ್ರು ತಗೊಳ್ಬೇಕು ಅಂತಿದ್ರೆ ಇವತ್ತು ತಗೊಳ್ಬಹುದು. ಮನೆಯಲ್ಲಿ ಕೂಡ ನಿಮ್ಗೆ ಒಂದು ಸಪೋರ್ಟಿವ್ ಆದಂತಹ ದಿನ ಅಂತ ಹೇಳ್ಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ, ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋರಿಗೆ ಉತ್ತಮವಾದಂತಹ ದಿನ ಇದು ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂತೆ ಸುಗಮವಾಗಿ ನಡೀತವೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ್ದಾದ್ರು ಒಂದು ಚೇಂಜ್ ನ ತಗೊಳ್ಬೇಕು ಅನ್ನುವಂಥ ಮೂಡ್ ನಲ್ಲಿ ಇರ್ತೀರಾ. ಯಾವ್ದಾದ್ರು ಕೆಲಸ ಚೇಂಜ್ ಮಾಡ್ಬೇಕು, ಮನೆ ಚೇಂಜ್ ಮಾಡ್ಬೇಕು ಅನ್ನುವಂಥದ್ದು ನಿಮಗೆ ಸೂಟಬಲ್ ಆಗಿರುವಂತಹ ಮನೆ ಅಥವಾ ಬಿಸ್ನೆಸ್ ಅಥವಾ ನಿಮ್ಮ ಕೆಲಸ ಚೇಂಜ್ ಆಗೋದಕ್ಕೆ ಇವತ್ತು ಒಂದು ಸ್ಟೋನ್ ಅಂತ ಹೇಳ್ತೀವಲ್ಲ, ಒಂದು ಹೆಜ್ಜೆಯನ್ನ ಇಡೋದಕ್ಕೆ ಅವಕಾಶ ಇರುತ್ತೆ. ಹೆಲ್ತ್ ಅಲ್ಲಿ ಸ್ವಲ್ಪ ಇಂಡೈಜೆಷನ್ ಅಂತಹ ಪ್ರಾಬ್ಲಮ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಸ್ವಲ್ಪ ಕೆಲವು ವಿಚಾರದಲ್ಲಿ ಕ್ಲಾರಿಟಿ ಇರಲ್ಲ. ಈ ಕ್ಲಾರಿಟಿ ತಗೊಂಡು ಹೆಜ್ಜೆ ಇಡೋದು ತುಂಬಾ ಒಳ್ಳೇದು ಅಂತ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೀವು ಅಂದುಕೊಂಡಂತಹ ಕೆಲಸಗಳು ಪರ್ಫೆಕ್ಟ್ ಆಗಿ ಮಾಡುವುದಕ್ಕೆ ಅವಕಾಶ ಇರುವಂತಹ ದಿನ. ನೀವು ಯಾವುದೇ ವಿಚಾರವನ್ನ ಕೈಕೊಂಡು ತುಂಬಾ ಚೆನ್ನಾಗಿ ನೀಟಾಗಿ ಮ್ಯಾನೇಜ್ ಮಾಡ್ತೀರಾ. ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಆಫೀಸಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಅದನ್ನು ಕೂಡ ನೀವು ತುಂಬಾ ಚೆನ್ನಾಗಿ ಒಂದು ಹ್ಯಾಂಡಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇವತ್ತು ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆ ಬರೋದಕ್ಕೆ ಅವಕಾಶ ಇರೋದ್ರಿಂದ ಸ್ವಲ್ಪ ಹೆಚ್ಚು ನೀರನ್ನ ಸೇವಿಸಬೇಕಾಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿಮ್ಗೆ ಏನಾದ್ರೂ ಇದ್ರೆ ಅದು ಉಲ್ಬಣಿಸೋದಕ್ಕೆ ಅವಕಾಶ ಇರುತ್ತೆ. ತುಲಾ ರಾಶಿಯವರಿಗೆ ನೀವು ಇವತ್ತು ಒಂಥರ ಕಾಮ್ ಆಗಿ ಇರುವಂತಹ ದಿನ ಅಂತ ಹೇಳ್ಬಹುದು. ನಿಮ್ದು ಒಂದು ಒಳ್ಳೆಯ ಕಾನ್ವರ್ಸೇಷನ್, ನೀವು ಜನರ ಜೊತೆ ಕಮ್ಯುನಿಕೇಟ್ ಮಾಡುವಂಥದ್ದು, ಇದರಿಂದ ನಿಮ್ಗೆ ಹೊಸ ಅವಕಾಶಗಳು ಬರ್ಬೋದು ಅಥವಾ ನೀವು ಕೊಟ್ಟಿರುವಂತಹ ಹಣ ವಾಪಸ್ ಬರ್ಬೋದು. ಮುಖ್ಯವಾಗಿ ಆಪರ್ಚುನಿಟಿಗಳು ಬರ್ಬೋದು. ಹೊಸ ಜನರ ಪರಿಚಯ ಆಗೋದಕ್ಕೆ ಅವಕಾಶ ಇರುತ್ತೆ. ಹೆಲ್ತ್ ಕೂಡ ಸಪೋರ್ಟಿವ್ ಆಗಿದೆ. ಹಣಕಾಸಿನ ವಿಚಾರದಲ್ಲಿ ಕೂಡ ಹರಿವು ಹೆಚ್ಚಾಗಿರೋದಕ್ಕೆ ಅವಕಾಶ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ನೀವು ಗಮನ ಕೊಟ್ಟು ಕೆಲಸಗಳನ್ನ ಮಾಡ್ಬೇಕು ಇವತ್ತು. ಸೊ ಇಂಪ್ರೂವ್ಮೆಂಟ್ ನ ತೋರಿಸಲೇಬೇಕಾದಂತಹ ಸಮಯ ಇದು. ಇಲ್ಲ ಅಂದ್ರೆ ನಿಮ್ಗೆ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗೋದಕ್ಕೆ ಅವಕಾಶ ಇರುತ್ತೆ. ರಿಲೇಶನ್ಶಿಪ್ ವಿಚಾರದಲ್ಲಿ ಕೂಡ ನೀವು ತುಂಬಾ ಸ್ಮೂತ್ ಆಗಿ ಒಂದು ಕಾಮ್ ಆದ ರೀತಿಯಲ್ಲಿ ನೀವು ಹ್ಯಾಂಡಲ್ ಮಾಡ್ಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಹೆಲ್ತ್ ಸ್ವಲ್ಪ ಮಟ್ಟಿಗೆ ಜ್ವರ ಅಥವಾ ನೆಗಡಿ ಕೆಮ್ಮು ಆಗಿ ಒಂದ್ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಧನುರಾಶಿಯವರಿಗೆ ಇವತ್ತು ಒಂದು ಆಪ್ಟಿಮಿಸ್ಟಿಕ್ ನೇಚರ್ ನ ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ವರ್ಕ್ ಪ್ಲೇಸ್ ನಲ್ಲಿ ಸಣ್ಣದು ಒಂಥರ ಕಿರಿಕಿರಿಗಳು ನಡೀತಾ ಇರುತ್ತೆ. ಆದ್ರೆ ನೀವು ಆ ವಿಚಾರದಲ್ಲಿ ನೀವೇ ಗೆಲ್ಲೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುವಂತಹ ದಿನ. ಆದ್ರೆ ನಿಮ್ಗೆ ಈ ಸಮಯದಲ್ಲಿ ಕಾಲು ನೋವು ಹೆಚ್ಚಾಗಿ ಬಾಧಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅದಕ್ಕೆ ಸರಿಯಾಗಿ ಯಾವುದೇ ರೀತಿಯ ಒಂದು ಪ್ರೊಟೆಕ್ಷನ್ ನ ಮಾಡ್ಕೊಳ್ಳೋದಕ್ಕೆ ನೀವು ಇವತ್ತು ಯೋಚನೆಯನ್ನ ಇಟ್ಕೊಳ್ಬೇಕಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ಪ್ಲಾನ್
ಪ್ಲಾನಿಂಗ್ ಏನಿದೆ ಇವತ್ತಿನ ಪ್ಲಾನಿಂಗ್ ಅದು ವರ್ಕೌಟ್ ಆಗುತ್ತೆ. ಯಾವುದೇ ರೀತಿಯ ಡಿಸ್ಕಷನ್ಸ್ ಮೀಟಿಂಗ್ಸ್ ಇದ್ರೆ ಇವತ್ತು ಮಾಡ್ಕೊಳ್ಬಹುದು. ಮನಿ ಫ್ಲೋ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಅವರು ಕೂಡ ನಿಮ್ಮ ಕುಟುಂಬದವರು ಕೂಡ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಹಾಗೆ ನೀವು ಮಾಡುವಂತಹ ಕೆಲಸಗಳಿಗೆ ನೀವೇನಾದ್ರೂ ಮಕ್ಕಳಾಗಿದ್ರೆ ನಿಮ್ಗೆ ಅಪ್ರಿಸಿಯೇಷನ್ ಸಿಗೋದಿಕ್ಕೆ ಅವಕಾಶ ಇರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನೀವು ಇವತ್ತು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಹೇಳಿ. ಹಾಗೇನೆ ನಿಮ್ಗೆ ಇರುವಂತಹ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ನ ಹುಡುಕ್ತಾ ಇರ್ತೀರಾ, ಅದು ಇವತ್ತಿನ ದಿನ ಸಿಗೋದಿಕ್ಕೆ ಅವಕಾಶ ಇರುತ್ತೆ. ಯಾರಾದ್ರೂ ಫ್ರೆಂಡ್ಸ್ ಅಥವಾ ನಿಮ್ಮ ಸಜೆಸ್ಟ್ ಮಾಡೋರ್ ಜೊತೆಗೆ ನೀವು ಓಪನ್ ಆಗಿ ಮಾತಾಡ್ಬೇಕಾಗುತ್ತೆ. ಅದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಕೂಡ ತೀರುತ್ತೆ. ಹಾಗೇನೆ ನಿಮಗೇನಾದ್ರೂ ಹೆಲ್ತ್ ಇಶ್ಯೂಸ್ ಬೇರೆಯವ್ರ ಹತ್ರ ಹೇಳಕ್ ಮುಜುಗರ ಪಟ್ಕೊಳ್ತಿದ್ದೀರಾ ಅಂದ್ರೆ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಈ ಸಮಯದಲ್ಲಿ ಸಹಾಯಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಒಂದು ಇಂಟ್ಯೂಷನ್ ಗೈಡ್ ಮಾಡುತ್ತೆ ನಿಮ್ಗೆ, ಈ ತರ ಮಾಡು ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮ್ಮ ಡೇ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ಫ್ಯಾಮಿಲಿನಲ್ಲಿ ಸಣ್ಣ ಪುಟ್ಟ ಒಂದು ಸ್ವೀಟ್ ಮೆಮೊರೀಸ್ ಅಂತ ಇರುತ್ತಲ್ಲ, ಅವತ್ತಿನ ದಿನ ಹಿಂಗಾಗಿತ್ತು, ಆ ತರದ್ದು ಕ್ರಿಯೇಟ್ ಆಗುವಂತಹ ದಿನ ಇವತ್ತು. ಹಾಗೇನೆ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ತೋರಿಸ್ತಾ ಇದೆ. ಮತ್ತೆ ನಿಮ್ಮ ಹೆಲ್ತ್ ಕೂಡ ನೀವು ಮಾಡುವಂತಹ ಕೆಲಸಗಳಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡೋದಕ್ಕೆ ನಿಮ್ಗೆ ಅನುಕೂಲಕರವಾಗಿ ಇವತ್ತಿನ ದಿನ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ದಿನ ಭವಿಷ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಪ್ರತಿದಿನದ ದಿನ ಭವಿಷ್ಯ ಹಾಗೇನೆ ಸಾಕಷ್ಟು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.